ವರ್ಷವೂ ಕೂಡ ಅಜ್ಜನ ಜಾತ್ರೆಯಲ್ಲಿ ಗೋಪಾಲ ಕಾವಲಿ ಪದ್ಧತಿಯನ್ನು ಖಾಸ್ಕತರು ಯಾವಾಗ ಪಂಡ್ರಾಪುರಕ್ಕೆ ಪಾದಯಾತ್ರೆಗೆ ಹೋಗಿರ್ತಾರೆ ಅವಾಗ್ಲಿಂದನೂ ಅದನ್ನು ನಮ್ಮ ಜನನೂ ಪಂಡ್ರಾಪುರಕ್ಕೆ ಹೋಗೋದಾಗೋದಿಲ್ಲ, ಇಲ್ಲೇ ಅದನ್ನು ವ್ಯವಸ್ಥೆ ಮಾಡೋಣ ಅಂತ ಏಕಾದಶಿ ದಿನದಂದು ಆ ಗೋಪಾಲ ಕಾವಲಿ ಹೊಡೆಯೋ ಪದ್ಧತಿಯನ್ನು ಇಟ್ಟಿದ್ದಾರೆ. ಒಂದು ಮುಂಚೆಯಿಂದನೂ ನಂಬಿಕೆ ಇದೆ, ಮೊಸರು ಯಾರಾದರೂ ಕೆಳರ ಮೇಲೆ ಬಿದ್ದರೆ ಚರ್ಮ ರೋಗ ಎಲ್ಲ ಹೋಗಿದ್ದವು. ಆ ಮೊಸರು ಗಡಿಗೆ ಚಿಪ್ಪು ಅವ್ರು ಹೊಲದಾಗ ಇಟ್ಕೊಂಡ್ರೆ ಎಲ್ಲ ಬೆಳೆ ಚಲೋ ಆಗಿ ಬೆಳೆಯಲ್ಲಿ ಬಂದಿರತಕ್ಕಂಥ ಒಂದೆರಡು ಪಾಕೆಟನ್ನು ಮಠಕ್ಕೆ ಕೊಟ್ಟು ಅಲ್ಲಿ ಬಡವರಿಗೆ ಉಣಿಸ್ಬಿಟ್ರೆ ನಮ್ಮ ಬದುಕು ಪಾವನ ಆಗ್ತದನ್ನು ಎಲ್ಲ ನಂಬಿಕೆ ಇಟ್ಕೊಂಡು ಈ ಗೋಪಾಲ ಕಾವಲಿಯನ್ನು ಮಾಡ್ತೀವಿ. ಇದೊಂಥರ ಭಕ್ತರ ಸಂಭ್ರಮ ಇದ್ದಂಗೆ, ಆ ಭಕ್ತರು ಹುಮ್ಮಸ್ಸು, ಆ ಭಕ್ತರಲ್ಲಿರುವಂಥ ಚೈತನ್ಯ ತುಂಬುವಂಥ ಒಂದು ಗೋಪಾಲಿ ಕಾವಲಿ ಕಾರ್ಯಕ್ರಮ ಭಕ್ತರು ಮಾಡ್ಕೊತ ಬಂದಾರ. ಖಾಸ್ಕತ್ ಅಜ್ಜರ ಕೃಪಾ, ಆ ಭಕ್ತರ ಪ್ರೇರಣೆ, ಭಕ್ತರ ಪ್ರೋತ್ಸಾಹ ಇದು ಹಾಗೆ ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸದೊಳಗೆ ನಾವೆಲ್ಲ ಆಗಿದೆ.